ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ. ಅಪ್ಪ ತಂದೆಯ ಸ್ತೋತ್ರ, ಅಪ್ಪ ತಂದೆಯ ವಂದನೆ, ಅಪ್ಪ ತಂದೆಯ ಆರಾಧನೆ, ಒಮ್ಮನಸ್ಸಿನಿಂದ ಒಂದೇ ಶಬ್ದದಿಂದ ವಿಶ್ವಾಸದಿಂದ ದೃಢತೆಯಿಂದ ನಂಬಿಕೆಯಿಂದ ನಾನು ದೇವರೊಂದಿಗಿದ್ದೇನೆ, ದೇವರ ಮುಂದೆ ಇದ್ದೇನೆ, ದೇವರೊಡನೆ ಮಾತನಾಡುತ್ತಾ ಇದ್ದೇನೆ, ದೇವರಿಗೆ ನಾನು ವಿನಂತಿಸುತ್ತಿದ್ದೇನೆ ಎಂಬ ವಿಶ್ವಾಸದಲ್ಲಿ ಆಲಸ್ಯಗಳನ್ನು ತೊರೆದು, ನಿದ್ರಾವಸ್ಥೆಗಳನ್ನು ತೊರೆದು, ಲೋಕದ ಚಿಂತೆಗಳನ್ನು ತೊರೆದು ಶಬ್ದವಾಗಿ ಶಕ್ತವಾಗಿ ಪವಿತ್ರಾತ್ಮಭರಿತರಾಗಿ ನಾವು ಪ್ರಾರ್ಥಿಸುವ ಸಮಯವಾಗಿದೆ. ನಾವು ಅದನ್ನು ಉಚ್ಚರಿಸುವ ಒಂದೊಂದು ಶಬ್ದಗಳು ಸಹ ಪವಿತ್ರಾತ್ಮಭರಿತರಾಗಿ ನಾವು ಪ್ರಾರ್ಥಿಸಿ ಉಚ್ಚರಿಸುವ. ಅಪ್ಪ ತಂದೆಯ ಸ್ತೋತ್ರ, ಅಪ್ಪ ತಂದೆಯ ಸ್ತೋತ್ರ, ಅಪ್ಪ ತಂದೆಯ ವಂದನೆ, ಅಪ್ಪ ತಂದೆಯ ಆರಾಧನೆ, ಪವಿತ್ರಾತ್ಮರಿ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ಲೋಕದ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ. ಲೋಕದ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಮ್ಮ ಕುಟುಂಬದ ಮೇಲೆ ದಯೆ ತೋರಿರಿ. ನಮ್ಮ ಕುಟುಂಬದ ಮೇಲೆ ಕರುಣೆ ತೋರಿರಿ. ಪ್ರಾರ್ಥನಾ ಜೀವಿತವನ್ನು ನೀಡಿರಿ. ನಮಗೆ ಪ್ರಾರ್ಥನಾ ಜೀವಿತವನ್ನು ನೀಡಿರಿ. ನಮ್ಮ ಕುಟುಂಬವನ್ನು ಪ್ರಾರ್ಥನಾ ಕುಟುಂಬವನ್ನಾಗಿಸಿರಿ. ಇಡೀ ಲೋಕದ ಕುಟುಂಬಗಳನ್ನು ಪ್ರಾರ್ಥನಾ ಕುಟುಂಬವಾಗಿಸಿರಿ. ಇಡೀ ಲೋಕದ ಕುಟುಂಬಗಳನ್ನು ಪ್ರಾರ್ಥನಾ ಕುಟುಂಬವಾಗಿಸಿರಿ. ಈ ಲೋಕದ ಕುಟುಂಬಗಳನ್ನು ಪ್ರಾರ್ಥನಾ ಕುಟುಂಬವಾಗಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಅಭಿಷೇಕವನ್ನು ತನ್ನಿರಿ. ನಿಮ್ಮ ಅಭಿಷೇಕವನ್ನು ತನ್ನಿರಿ. ನಿಮ್ಮ ಕೃಪೆಯನ್ನು ಅನುಭವಿಸುವಂತೆ ಮಾಡಿರಿ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಕೊಳ್ಳಿರಿ.
ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಕೊಳ್ಳಿರಿ. ದೇಶದ ಎಲ್ಲ ಕುಟುಂಬಗಳನ್ನು ನಿಮ್ಮ ಕೃಪೆಯಿಂದ ತುಂಬಿಕೊಳ್ಳಿರಿ. ಲೋಕದ ಎಲ್ಲ ಕುಟುಂಬಗಳನ್ನು ನಿಮ್ಮ ಕೃಪೆಯಿಂದ ತುಂಬಿಕೊಳ್ಳಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಪ್ರಾರ್ಥಿಸಲು ನಮ್ಮ ತುಟಿಗಳನ್ನು ತೆರೆಯಿರಿ. ಪ್ರಾರ್ಥಿಸಲು ನಿಮ್ಮ ತುಟಿಗಳನ್ನು ತೆರೆಯಿರಿ. ಪ್ರಾರ್ಥಿಸಲು ನಮ್ಮ ಹೃದಯವನ್ನು ತೆರೆಯಿರಿ. ಪ್ರಾರ್ಥಿಸಲು ನಮ್ಮ ಹೃದಯವನ್ನು ತೆರೆಯಿರಿ. ಪ್ರಾರ್ಥಿಸಲಿರುವ ಅಡಚಣೆಗಳನ್ನು ದೂರ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. 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 ಅಪ್ಪ ತಂದೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ. ಅಪ್ಪ ಈ ಪವಿತ್ರವಾದ ಗಳಿಗೆಯಲ್ಲಿ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಚಿತ್ತಕ್ಕನುಸಾರವಾಗಿ ನೀವು ನಮ್ಮನ್ನು ಒಬ್ಬೊಬ್ಬರನ್ನಾಗಿ ಹೆಸರಿದು ಕರೆದು ಈ ಲೋಕದಲ್ಲಿರುವವರಿಗಾಗಿ, ಲೋಕಕ್ಕಾಗಿ ಪ್ರಾರ್ಥಿಸಲು ಕರೆ ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ಪ್ರತಿಯೊಬ್ಬರು ಸ್ವಾಮಿ ನಾವು ಭಾರದಿಂದ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಮ್ಮ ಪ್ರಾರ್ಥನೆ ಆಲಿಸಿರಿ ಸ್ವಾಮಿ. ಯೇಸುವೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಯೇಸುವೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಪ್ರಾರ್ಥನೆಯಾದ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಸ್ವಾಮಿ, ಮನುಷ್ಯನ ಜೀವಿತದಲ್ಲಿ ಎಷ್ಟೋ ಬಿಲಿಯಾಂತರ ಕುಟುಂಬಗಳಲ್ಲಿ ಟಿವಿಯ ಮುಂದೆ ಜನರು ಕುಳಿತುಕೊಂಡಿದ್ದಾರೆ, ಸಿನಿಮಾ ಮಂದಿರಗಳಲ್ಲಿ ಕುಳಿತುಕೊಂಡಿದ್ದಾರೆ, ಕ್ಲಬ್ಗಳಲ್ಲಿ ಕುಳಿತುಕೊಂಡಿದ್ದಾರೆ, ಮೊಬೈಲ್ಗಳಲ್ಲಿ ಕುಳಿತುಕೊಂಡಿದ್ದಾರೆ. ಎಷ್ಟೋ ಬೇಡವಾದ ಸಂಗತಿಗಳನ್ನು ಕುರಿತು ಮಾತನಾಡಲು ಅತ್ತಿತ್ತ ಅಲೆದಾಡುತ್ತಾರೆ. ಈ ಲೋಕದ ಸರ್ವ ಕಾರ್ಯಗಳಿಗೆ ಮನುಷ್ಯನು ಅವಕಾಶವನ್ನು ಕೊಡುತ್ತಾ ಇದ್ದಾನೆ, ಸಮಯವನ್ನು ಕೊಡುತ್ತಾ ಇದ್ದಾನೆ. ತಿನ್ನಲು ಸಮಯವನ್ನು ಕೊಡುತ್ತಾ ಇದ್ದಾನೆ, ಮಲಗಲು ಸಮಯ ಕೊಡುತ್ತಾ ಇದ್ದಾನೆ, ದುಡಿಯಲು ಸಮಯ ಕೊಡುತ್ತಾ ಇದ್ದಾನೆ, ಕೆಟ್ಟದ್ದನ್ನು ಮಾಡಲು ಸಮಯ ಕೊಡುತ್ತಾ ಇದ್ದಾನೆ, ಒಳಿತನ್ನು ಮಾಡಬೇಕೆಂದು ಚಿಂತಿಸುತ್ತಾನೆ ಅಷ್ಟೇ. ಆದರೆ ನಿಮ್ಮೊಡನೆ ಕೂರಬೇಕು, ನಿಮ್ಮೊಡನೆ ಮಾತನಾಡಬೇಕೆಂಬುದನ್ನ ಚಿಂತಿಸುತ್ತಾ ಇಲ್ಲ ಸ್ವಾಮಿ. ಚಿಂತಿಸಿದರೂ ಅವುಗಳೆಲ್ಲವನ್ನ ಕ್ಷಣಾರ್ಥದಲ್ಲಿ ಬಿಟ್ಟು ಬಿಡುತ್ತಾನೆ ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ ಸ್ವಾಮಿ. ಈ ದಿನಗಳಲ್ಲಿ ನಾವು ಪ್ರತ್ಯೇಕವಾಗಿ ನೋಡುವುದಾದರೆ ಎಲ್ಲ ಕುಟುಂಬಗಳಲ್ಲಿ ಪ್ರಾರ್ಥನೆ ಒಡೆದು ಹೋಗಿದೆ ಸ್ವಾಮಿ. ಪ್ರಾರ್ಥನಾ ಜೀವನವಿಲ್ಲ ಸ್ವಾಮಿ. ಅನೇಕ ಕುಟುಂಬಗಳಲ್ಲಿ ನಾವು ನೋಡುವಾಗ ಸ್ವಾಮಿ, ಪ್ರಾರ್ಥನೆ, ಮನೆಯ ಸಮಸ್ಯೆಗಳಿಂದ ಪ್ರಾರ್ಥನೆ ಮಾಡುವುದಿಲ್ಲ, ಮನೆಯ ದಾರಿದ್ರ್ಯದಿಂದ ಪ್ರಾರ್ಥನೆ ಮಾಡುವುದಿಲ್ಲ, ರೋಗಾವಸ್ಥೆ ಇರುವುದರಿಂದ ಪ್ರಾರ್ಥನೆ ಮಾಡುವುದಿಲ್ಲ, ಸಾಲ ಸಮಸ್ಯೆಗಳಿಂದ ಪ್ರಾರ್ಥನೆ ಮಾಡುವುದಿಲ್ಲ, ಮನೆಯಲ್ಲಿ ಜಗಳವಾದರೆ ಪ್ರಾರ್ಥನೆ ಮಾಡುವುದಿಲ್ಲ, ಪ್ರಾರ್ಥನೆಯಲ್ಲಿ ಸೇಡು, ಪ್ರಾರ್ಥನೆಗೆ ಕರೆಯುವಾಗ ಪ್ರಾರ್ಥನೆಗೆ ಬರುವುದಿಲ್ಲ, ಪ್ರಾರ್ಥನೆ ನಿರಾಕರಿಸುವುದು, ಪ್ರಾರ್ಥನೆಯಿಲ್ಲದ ಜೀವಿತ, ಪ್ರಾರ್ಥನೆಯಿಲ್ಲದ ಕುಟುಂಬಗಳು ಸ್ವಾಮಿ. ಇಂದು ಪ್ರಾಪಂಚಿಕವಾದ ವಿಷಯಗಳಿಗೆ ಗಮನ ಕೊಡುವಷ್ಟು ನಾವು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ಗಮನ ಕೊಡುತ್ತಾ ಇಲ್ಲ ಸ್ವಾಮಿ. ಹೀಗೆ ಇಡೀ ಲೋಕದ ಪ್ರತಿಯೊಂದು ಕುಟುಂಬಗಳಲ್ಲಿಯೂ ಪ್ರಾರ್ಥನಾ ಅಡಚಣೆಗಳು ಸ್ವಾಮಿ, ಹಲವಾರು ವಿಧದ ಶೋಧನೆಗಳು ಸ್ವಾಮಿ, ಆಕರ್ಷಣೆಗಳು ಸ್ವಾಮಿ. ಒಂದೆಡೆ ಪ್ರಾರ್ಥನಾ ಜೀವನ, ಪ್ರಾರ್ಥನೆ ಇದ್ದರೂ ಪ್ರಾರ್ಥನಾ ಜೀವನವಿಲ್ಲ ಸ್ವಾಮಿ. ಸ್ವಾಮಿ, ಪ್ರಾರ್ಥನೆ ಇಲ್ಲದ ಕುಟುಂಬಗಳನ್ನ ನಾವು ಸಮರ್ಪಿಸುತ್ತೇವೆ ಸ್ವಾಮಿ. ನಮ್ಮ ಕುಟುಂಬಗಳಲ್ಲಿಯೂ ಪ್ರಾರ್ಥನೆ ಇಲ್ಲದಾಗಿದೆ ಸ್ವಾಮಿ. ನಾವು ಸಹ ಪ್ರಾರ್ಥಿಸಲು ನಿರಾಕರಿಸುವರಾಗಿದ್ದೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ಪ್ರಾರ್ಥನೆ ಇಲ್ಲದ ಪ್ರತಿಯೊಂದು ಕುಟುಂಬಗಳನ್ನು ಅಭಿಷೇಕಿಸಿರಿ ಸ್ವಾಮಿ. ಅವರು ಪ್ರಾರ್ಥಿಸಲು ನಿಮ್ಮ ಪವಿತ್ರಾತ್ಮರನ್ನು ಕೊಡಿರಿ ಸ್ವಾಮಿ. ಹೆಂಡತಿಯ ನಿಮಿತ್ತವಾಗಿ ಪ್ರಾರ್ಥನೆ ಇಲ್ಲ, ಗಂಡನ ನಿಮಿತ್ತವಾಗಿ ಪ್ರಾರ್ಥನೆ ಇಲ್ಲ, ಮಕ್ಕಳ ನಿಮಿತ್ತವಾಗಿ ಪ್ರಾರ್ಥನೆ ಇಲ್ಲ, ಕೊನೆಗೆ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ ಎಂಬುದಾಗಿಯೂ ಸಹ ಪ್ರಾರ್ಥನೆ ಇಲ್ಲ. ಮನುಷ್ಯ ಸಂಪರ್ಕದಲ್ಲಿ ಮಾತ್ರ, ಮನುಷ್ಯ ಸಂಬಂಧದಲ್ಲಿ ಮಾತ್ರ ಜೀವಿಸುವಂತಹ ಸ್ವಾರ್ಥಿಗಳು ನಾವಾಗಿದ್ದೇವೆ ಸ್ವಾಮಿ.
10 ನಿಮಿಷ ಪ್ರಾರ್ಥಿಸುವಾಗಲೇ ಏನೋ ಮಹತ್ತರವಾದ ಕಾರ್ಯವನ್ನು ಮಾಡಿದ್ದೇವೆ ಎಂಬುದಾಗಿ ಎಷ್ಟೋ ದೊಡ್ಡ ಸಮಭಾರವಾಗಿ ಪ್ರಾರ್ಥನೆಯನ್ನು ಚಿಂತಿಸುತ್ತಾ ಇದ್ದೇವೆ ಸ್ವಾಮಿ. ಗಂಟೆಗಳು ಕುಳಿತು ಪ್ರಾರ್ಥಿಸಲು ಸಾಧ್ಯವಾಗುತ್ತಾ ಇಲ್ಲ ರಾಜ. ಸಮಯವನ್ನು ನೋಡಿ ಸಮಯವನ್ನು ಎಣಿಸಿ ಪ್ರಾರ್ಥಿಸುವ ದಿನಗಳಾಗಿದೆ ಸ್ವಾಮಿ. ಒಂದು ಬಲಿ ಪೂಜೆಗೆ ಹೋಗುವಾಗ ಸಮಯ ನೋಡುವುದು, ಒಂದು ಧ್ಯಾನಗಳಿಗೆ ಹೋಗುವಾಗ ಸಮಯ ನೋಡುವುದು, ಒಂದು ಮನೆಯಲ್ಲಿ ಕುಳಿತು ಜಪಸರ ಮಾಡುವುದಕ್ಕಾಗಿಯೂ ಸಹ ಸಮಯ ನೋಡುವುದಂತಹ ಕಾಲವಾಗಿ ಹೋಗಿದೆ ಸ್ವಾಮಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಹೇಳುವುದಕ್ಕೂ ಸಹ ನಾವು ಹೇಳುವಂತ ಮಾತು ಸಮಯವಿಲ್ಲ, ನನಗೆ ಟೈಮ್ ಇಲ್ಲ, ಸಮಯ ಸಾಕಾಗುವುದು ಎಂಬುದಾಗಿ ಸ್ವಾರ್ಥಿಗಳಾಗಿ ನಾವು ಹೇಳುತ್ತೇವೆ ಸ್ವಾಮಿ. ನಮಗೆ ತಿನ್ನಲು ಸಮಯ ಉಂಟು, ಮಲಗಲು ಸಮಯವುಂಟು, ಸಂತೋಷಿಸಲು ಕುಡಿಯಲು ಸಮಯ ಉಂಟು, ಜನರ ಮುಂದೆ ತೋರ್ಪಡಿಸಿಕೊಳ್ಳಲು, ಪ್ರದರ್ಶಿಸಲು, ಗಂಟೆಗಟ್ಟಲೆ ಮಾತನಾಡಲು, ಎಲ್ಲ ಮಾಡಲು ಸಮಯ ಉಂಟು. ಪ್ರಾರ್ಥನೆ ಎಂಬುದಾದರೆ ಪ್ರತಿಯೊಬ್ಬರಲ್ಲಿ ಬರುವಂತಹ ಒಂದೇ ಒಂದು ಮಾತು, ಟೈಮ್ ಇಲ್ಲ, ನನಗೆ ಸಮಯವಿಲ್ಲ. ದುಡಿಯುವ ಶಕ್ತಿಯನ್ನು ಕೊಟ್ಟು ದಿನಕ್ಕೆ 8-10 ಗಂಟೆಗಳ ಕಾಲ ದುಡಿಯುವಂತ ಶಕ್ತಿಯನ್ನು ಕೊಟ್ಟಂತ ನಿಮ್ಮ ಮುಂದೆ ಕುಳಿತುಕೊಳ್ಳಲು ಟೈಮ್ ಇಲ್ಲ. ದುಡಿಮೆಯು ಸಾವಿರಾರು ಸಂಬಳವನ್ನು ತೆಗೆದುಕೊಂಡರೂ ಸಹ ಎಲ್ಲವನ್ನ ಕೊಡುತ್ತಂತ ನಿಮ್ಮ ಮುಂದೆ ಕುಳಿತುಕೊಳ್ಳಲು ಸಮಯವಿಲ್ಲ. ಆಲಸ್ಯ, ಆಯಾಸ, ಅಯ್ಯೋ ನನಗೆ ಆಗುವುದಿಲ್ಲ, ಅಯ್ಯೋ ನನಗೆ ಸಾಧ್ಯವಿಲ್ಲ, ನನಗೆ ಟಯರ್ಡ್ ಆಗಿದೆ, ದೇವರಿಗೆ ಗೊತ್ತು ನನ್ನ ಪ್ರಾರ್ಥನೆ, ದೇವರಿಗೆ ಗೊತ್ತು ನನ್ನ ಕಷ್ಟ ಏನೆಂಬುದಾಗಿ ಎಂದು ಹೇಳುವ ಸುಳ್ಳು ವದಂತಿಯ ಸ್ವಾರ್ಥ ಮಾತುಗಳು ಸ್ವಾಮಿ. ಪ್ರಾರ್ಥನಾ ಇಲ್ಲದ ಜೀವಿತ, ಪ್ರಾರ್ಥನೆ ಇಲ್ಲದ ಕುಟುಂಬಗಳು ಸ್ವಾಮಿ. ಮನೆಯಲ್ಲಿ ಕುಡಿದು ತಂದೆ ತಾಯಿ ಮಕ್ಕಳೆಲ್ಲರೂ ಕುಡಿಯಲು ಸಮಯವಿದೆ ಸ್ವಾಮಿ, ಪ್ರಾರ್ಥಿಸಲು ಸಮಯವಿಲ್ಲ ಸ್ವಾಮಿ. ಪ್ರಾರ್ಥನಾ ಕುಟುಂಬಗಳಿಲ್ಲ ಸ್ವಾಮಿ, ಕುಗ್ಗಿ ಹೋಗಿದೆ ಸ್ವಾಮಿ. ಪ್ರಾರ್ಥನೆ ಇಲ್ಲದ ಎಲ್ಲ ಕುಟುಂಬಗಳನ್ನು, ನಮ್ಮ ಎಲ್ಲರ ಕುಟುಂಬಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥನಾ ಕುಟುಂಬಗಳಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಪರಮ ಪಾವನಾತ್ಮರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ, ಈ ಬೆಳಗಿನ ಜಾವವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಈ ಬೆಳಗಿನ ಜಾವವನ್ನು ನೋಡುವಂತಹ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀನು ಕರುಣಿಸಿದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಈ ವಾರವೆಲ್ಲ ನಮ್ಮೆಲ್ಲರನ್ನು ಕಾದು ಸ್ವಾಮಿ ಪುನಃ ಮತ್ತೊಂದು ಹೊಸ ದಿನವನ್ನು ನೋಡುವಂತಹ ಭಾಗ್ಯವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಮಂದಿ ಇನ್ನು ಹಾಸಿಗೆಯಿಂದ ಏಳಲು ಸಾಧ್ಯವಾಗೇ ಇಲ್ಲ. ಆದರೆ ಸ್ವಾಮಿ, ನಮ್ಮನ್ನು ನೀನು ಕರೆದಿದೆಯಲ್ಲ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತುಕೊಳ್ಳಲು, ನಿನ್ನನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು ನಮ್ಮನ್ನು ಕರೆ ನೀಡಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ಇಂತಹ ವರದಾನವನ್ನು ನೀಡಿದ ದೇವನೇ ನಿನಗೆ ಸ್ತೋತ್ರ. ಅಪ್ಪ ತಂದೆಯೇ, ಈ ನಿದ್ರೆಯಿಂದ ಸ್ವಾಮಿ ಎಷ್ಟೋ ಮಂದಿ ಇನ್ನು ಮಲಗಿದ್ದಾರೆ ಸ್ವಾಮಿ, ಆದರೆ ನಿನ್ನನ್ನು ಸ್ತುತಿಸುವಂತಹ ಕರುಣೆಯನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ರಕ್ಷಿಸಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ರೆಕ್ಕೆಯ ತಕ್ಕೆಯ ಅಡಿಯಲ್ಲಿ ನಮ್ಮನ್ನು ರಕ್ಷಿಸುತ್ತಾ ಇದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ದಿನಂಪ್ರತಿ ಕಾಯುವಂತ ದೇವರೇ ನಿಮಗೆ ಸ್ತೋತ್ರ. ಒಳ್ಳೆಯ ಕುಟುಂಬಗಳನ್ನು, ಒಳ್ಳೆಯ ಮಕ್ಕಳನ್ನು, ಒಳ್ಳೆಯ ತಂದೆ ತಾಯಿಗಳನ್ನು ನೀನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ನಮ್ಮನ್ನು ಬಲಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವಂತ ಸೌಭಾಗ್ಯವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ದುಷ್ಟ ಶಕ್ತಿಯ ಬಂಧನಗಳಿಂದ ನಮ್ಮನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ಪವಿತ್ರಾತ್ಮರಿಂದ ನಮ್ಮೆಲ್ಲರನ್ನು ನೀನು ತುಂಬಿಸಿದ್ದೀಯಾ, ನಮ್ಮೆಲ್ಲರ ಕುಟುಂಬಗಳಲ್ಲಿ ನೀನು ಇದ್ದೀಯಾ, ನಮ್ಮೆಲ್ಲರನ್ನು ನೀವು ಸರಿದಾರಿಯಲ್ಲಿ ನಡೆಸುತ್ತಾ ಇದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಎಷ್ಟೋ ಕುಟುಂಬಗಳಲ್ಲಿ ಪ್ರಾರ್ಥನೆ ಇಲ್ಲ ಸ್ವಾಮಿ, ಆದರೆ ಸ್ವಾಮಿ ನಾವು ಬೆಳಗಿನ ಜಾವದಲ್ಲೇ ಎದ್ದು ಪ್ರಾರ್ಥಿಸುವಂತಹ ವರವನ್ನು ನಮಗೆ ನೀಡಿದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ.
ಹೌದು ಸ್ವಾಮಿ, ದಿನಂಪ್ರತಿ ನಮಗೆ ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂದು ನೀನು ನಮಗೆ ತಿಳಿಸಿಕೊಡುತ್ತಾ ಇದ್ದೀಯಾ. ಪ್ರಾರ್ಥನೆ ಮಾಡುವ ವಿಧಾನವನ್ನು ಸ್ವಾಮಿ ದಿನಂಪ್ರತಿ ಒಂದಲ್ಲ ರೀತಿಯಲ್ಲಿ ನಮಗೆ ಕಲಿಸಿಕೊಡುತ್ತಾ ಇದೆಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ನನ್ನ ಈ ಸ್ವರ್ಗೀಯ ಯಾತ್ರಾ ತಂಡವನ್ನು ಸ್ವಾಮಿ ನೀನು ನಮಗೆ ದಯಪಾಲಿಸಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸ್ವರ್ಗೀಯ ಯಾತ್ರಾ ತಂಡದ ಮೂಲಕ ನಮ್ಮನ್ನು ಬಲಪಡಿಸುತ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೊಟ್ಟಂತ ಬ್ರದರ್ ರೊಜಾರಿಯವರನ್ನು ಸ್ವಾಮಿ ನೀವು ನಮಗೆ ದಯಪಾಲಿಸಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರು ನಮ್ಮನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅವರನ್ನು ನೀನು ಆಶೀರ್ವದಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ನಮಗೆ ಅನೇಕ ಬಂಧನಗಳು ಇದ್ದರು ಸ್ವಾಮಿ. ಆ ಬಂಧನಗಳಿಂದ ನಾವೆಲ್ಲರನ್ನು ಬಿಡುಗಡೆಗೊಳಿಸಿ ಈ ಪ್ರಾರ್ಥನೆಯಲ್ಲಿ ಒಂದುಗೂಡಿಸುವುದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಬನ್ನಿ ಸ್ವಾಮಿ, ಈ ಸಮಯದಲ್ಲಿ ನಮ್ಮೊಡನೆ ಇರಿ ಸ್ವಾಮಿ. ಪ್ರಾರ್ಥನಾ ಜೀವಿತವನ್ನು ನಮಗೆ ನೀಡಿರಿ ಸ್ವಾಮಿ. ಎಷ್ಟೋ ಕುಟುಂಬಗಳು, ಪ್ರಾರ್ಥನೆ ಇಲ್ಲದ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅವರೆಲ್ಲರ ಕುಟುಂಬಗಳಿಗೆ ಬನ್ನಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರನ್ನು ಪ್ರತಿಯೊಬ್ಬ ಕುಟುಂಬಗಳಲ್ಲಿ ನೆಲೆಸಿರಿ ಸ್ವಾಮಿ. ಪವಿತ್ರಾತ್ಮರೇ, ನೀವು ಅವರ ಜೊತೆಗಿದ್ದು ಪ್ರಾರ್ಥನಾ ಜೀವಿತವನ್ನು ಅವರಿಗೆ ನೀಡಿರಿ, ಪ್ರಾರ್ಥಿಸುವ ವರವನ್ನು ನೀಡಿರಿ ಎಂದು ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇನೆ. ಅಪ್ಪ ತಂದೆಯೇ, ಬನ್ನಿರಿ, ನಮ್ಮೆಲ್ಲರ ಬಾಳಿನಲ್ಲಿ ಬನ್ನಿರಿ, ಸಮಾಧಾನವನ್ನು ನೀಡಲು ಬನ್ನಿರಿ. ಯಾವ ಕುಟುಂಬಗಳಲ್ಲಿ ಸಮಾಧಾನವಿಲ್ಲವೋ ಆ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ ಈ ಬೆಳಗಿನ ಜಾವದಲ್ಲಿ. ಅಪ್ಪ ತಂದೆಯೇ, ನಮ್ಮೆಲ್ಲರನ್ನು ಕಾದು ರಕ್ಷಿಸಿರಿ. ನಾವು ಕೈಗೊಳ್ಳುತ್ತಿರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಆಶೀರ್ವದಿಸಿರಿ. ಹೌದು ತಂದೆಯೇ, ನಾವು ಬೆಳಗಿನ ಜಾವದಲ್ಲಿ ಇದು ಅನೇಕ ಕೆಲಸಗಳನ್ನು ಮಾಡಲು ಪ್ರೇರೇಪಣೆಯನ್ನು ನೀಡಿದೀಯ ಸ್ವಾಮಿ. ಆ ಕೆಲಸಗಳಲ್ಲಿ ಸ್ವಾಮಿ ನಾವು ಮಗ್ನರಾಗಿದ್ದುಕೊಂಡು ಯಾವುದೇ ಶೋಧನೆಗಳು ಬಂದರು ಸ್ವಾಮಿ, ಯಾವ ದುಷ್ಟ ಶಕ್ತಿಗಳು ಬಂದರು ಸ್ವಾಮಿ, ಎಲ್ಲ ಆಪತ್ತುಗಳಿಂದ ನಮ್ಮೆಲ್ಲರಿಗೂ ರಕ್ಷಣೆಯನ್ನು ನೀಡಿರಿ, ನಮಗೆ ನಿಮ್ಮ ಬಲವನ್ನು ನೀಡಿರಿ. ಅಪ್ಪ ತಂದೆಯೇ, ಬನ್ನಿರಿ. ಯೇಸುವೆ, ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಅಪ್ಪ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ಎಲ್ಲರ ಕುಟುಂಬಗಳನ್ನು ನಾನು ಪ್ರಾರ್ಥಿಸುತ್ತಿದ್ದೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೆನ್. 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 ಒಂದು ಹಾಡಿನ ಮೂಲಕವಾಗಿ ಆ ದೇವರನ್ನ ಮಹಿಮೆ ಪಡಿಸೋಣ. ಪಾಲಕ, ಲೋಕರಕ್ಷಕ, ಜೀವದಾಯಕ ಯೇಸು. ಭಕ್ತಪಾಲಕ, ಲೋಕರಕ್ಷಕ, ಜೀವದಾಯಕ ಯೇಸು. ಭಕ್ತಪಾಲಕ, ಲೋಕರಕ್ಷಕ, ಜೀವದಾಯಕ ಯೇಸು. ವಿಶ್ವಾಸ ಮನದಲ್ಲಿ ತಾ ಬಂದು ನಿನ್ನ ಕಾಣುವ ಒಂದೇ ಛಲದಿಂದ. ವಿಶ್ವಾಸ ಮನದಲ್ಲಿ ತಾ ಬಂದು ನಿನ್ನ ಕಾಣುವ ಒಂದೇ ಛಲದಲ್ಲಿ. ಭಕ್ತ ಪಾಲಕ, ಲೋಕರಕ್ಷಕ, ಜೀವದಾಯಕ ಯೇಸು. ಪಾಪಿಯ ಮನದಲ್ಲಿ ತಾ ಬಂದು ಆ ಪಾಪವ ಮಾಡೆನು ಇನ್ನೆಂದು. ಪಾಪಿಯ ಮನದಲ್ಲಿ ತಾ ಬಂದು ಆ ಪಾಪವ ಮಾಡೆನು ಇನ್ನೆಂದು. ಭಕ್ತ ಪಾಲಕ, ಲೋಕರಕ್ಷಕ, ಜೀವದಾಯಕ ಯೇಸು. ಭಕ್ತ ಪಾಲಕ, ಲೋಕರಕ್ಷಕ, ಜೀವದಾಯಕ ಯೇಸು. ಪ್ರಭುವನ್ನ ಆರಾಧಿಸೋಣ. ಭಕ್ತ ಪಾಲಕನಾದ, ಜೀವದಾಯಕನಾದಂತಹ ಪ್ರಭು ಯೇಸುವನ್ನ ಆರಾಧಿಸೋಣ ಪೂರ್ಣ ಮನಸ್ಸು, ಆತ್ಮ, ಹೃದಯ ಶಕ್ತಿಯಿಂದ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
Hallelujah, hala 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 hala. Oh hala 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 hala. Yeswe 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 Yeswe. Apa tandu apa tandu apa tandu आराधने 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 ईश्वे आराधने ईश्वे आराधने ईश्वे आराधने ईश्वे महिमे ईश्वे महिमे ईश्वे महिमे ईश्वे कृतज्ञते ईश्वे कृतज्ञते हल्लेलुया 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 ईश्वे स्तोत्र ईश्वे ವಂದನೆಗಳು ईश्वे ಅಪ್ಪ ಕೋಟಿ ವಂದನೆಗಳು ಸ್ವಾಮಿ ಸ್ತುತಿಗಳ ಮಧ್ಯೆ ವಾಸ ಮಾಡುವವರೇ ಸ್ತೋತ್ರ ಸ್ತುತಿಗಳ ಸಿಂಹಾಸನದಲ್ಲಿರುವವರೇ ಸ್ತೋತ್ರ ಓ ಆರಾಧ್ಯ ದೇವರೇ ಸ್ತೋತ್ರ ಓ ಸದಮಲ ಸ್ವಾಮಿಯೇ ಸ್ತೋತ್ರ ಅಪ್ಪ ತಂದೆಯೇ ಯೇಸುವೇ 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 ಓ ಯೇಸುವೇ 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 ರಾಕ್ಷರೇ 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 ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ನಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ ನಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ ಓ ಜೀವಂತ ದೇವರೇ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ ಓ ಕರಗಿದ ಸ್ತೋತ್ರ 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 ಯೇಸುದೇವರೇ ಸ್ತೋತ್ರ 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 ಅಪ್ಪ ತಂದೆಯೇ ಸ್ತೋತ್ರ 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 ಯೇಸುವೇ ವಂದನೆ 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 ಓ ವಂದನೆ ಆರಾಧನೆ 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 ಯೇಸುವೇ 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 ಅಪ್ಪ ತಂದೆಯೇ ಸ್ತೋತ್ರ 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 Hallelujah, 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 hallelujah. Oh, hallelujah, hallelujah, hallelujah. Hallelujah, 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 hallelujah. Yeshua, 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 Yeshua. Apa tandiye, apa tandiye, apa tandiye. ಆರಾಧನೆ ತಂದೆ ಆರಾಧನೆ ತಂದೆ ಆರಾಧನೆ ತಂದೆ ಆರಾಧನೆ ತಂದೆ ಆರಾಧನೆ ತಂದೆ ಆರಾಧನೆ ತಂದೆ ಯೇಸುವೇ ತಂದೆ ಯೇಸುವೇ ಆರಾಧನೆ ಯೇಸುವೇ 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 ಅಪ್ಪ ತಂದೆ ಸ್ತೋತ್ರ 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 ಯೇಸುವೇ ವಂದನೆ 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 ಆರಾಧನೆ 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 ಮಹಿಮೆ 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 ಯೇಸುವೇ 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 ಓ ಯೇಸುವೇ 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 ಆರಾಧನೆ 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 ಓ ಜೀವದಾತರು ಸ್ತೋತ್ರ 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 ಕರುಣೆಯ ಕರ್ತರೇ ಸ್ತೋತ್ರ 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 ಪರಿಶುದ್ಧವಾದ ದೇವರೇ ಸ್ತೋತ್ರ 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 ಪರಮೋನ್ನತರಾದ ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ
ಸರ್ವಶಕ್ತರಾದ ತಂದೆಯೇ ಸ್ತೋತ್ರ ಸ್ತೋತ್ರ ಜೀವಸ್ವರೂಪರಾದ ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. Hallelujah, 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 hallelujah. ಯೇಸುವೇ 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 ಯೇಸುವೇ. ಅಪ್ಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆಯೇ ವಂದನೆ 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 ವಂದನೆ. ಕೋಟಿ ಕೋಟಿ ಸ್ತೋತ್ರ ಕೋಟಿ ಕೋಟಿ ವಂದನೆ ಕೋಟಿ ಕೋಟಿ ಆರಾಧನೆ. Hallelujah, 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 hallelujah. Hallelujah, hallelujah, hallelujah. Hallelujah, 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 hallelujah. Hallelujah, 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 hallelujah. Oh, hallelujah, 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 hallelujah. ಸ್ತೋತ್ರ ವಂದನೆಗಳು ಸ್ತೋತ್ರ ವಂದನೆಗಳು. Hallelujah, hallelujah, praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿನ ನೋಡುತ್ತಾ ಭಾರದಿಂದ ವಿಶ್ವಾಸದಿಂದ ಪ್ರಾರ್ಥನೆಗಳ ಎಲ್ಲ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ದಯವಿಟ್ಟು ಪ್ರಾರ್ಥಿಸಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ತಂದೆಯೇ ಸ್ತೋತ್ರ, ರಕ್ಷಕನೇ ನಿಮಗೆ ಸ್ತೋತ್ರ. ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಒಂದುಗೂಡಿಸಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ ಈ ಸಮಯದಲ್ಲಿ ಪ್ರಾರ್ಥನಾ ಇಲ್ಲದ ಕುಟುಂಬಗಳಿಗಾಗಿ ಪ್ರಾರ್ಥಿಸು ಎಂದು ನೀನು ನಮ್ಮೆಲ್ಲರನ್ನು ಕರೆ ನೀಡಿದ್ದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಕುಟುಂಬಗಳು ಸ್ವಾಮಿ ಪ್ರಾರ್ಥನೆ ಇಲ್ಲದೆ ಇದ್ದಾವೆ ಸ್ವಾಮಿ. ಅಪ್ಪ ತಂದೆ ಪ್ರಾರ್ಥಿಸುವುದು ನಮ್ಮೆಲ್ಲರ ಕರ್ತವ್ಯ ರಾಜ್ಯ. ನೀನು ಕೊಟ್ಟಂತ ಒಂದೊಂದು ಉಪಕಾರಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡುವುದು ಸ್ವಾಮಿ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸ್ವಾಮಿ. ಆದರೆ ಸ್ವಾಮಿ ಎಷ್ಟೋ ಮಂದಿ ಸ್ವಾಮಿ ನಿಮ್ಮನ್ನು ಮರೆತು ಸ್ವಾಮಿ ಪ್ರಾರ್ಥನೆ ಇಲ್ಲದೆ ಜೀವಿಸುತ್ತಿದ್ದಾರೆ ಸ್ವಾಮಿ. ಅಂತಹ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ಇಡೀ ವಿಶ್ವದಲ್ಲಿರುವ ಪ್ರತಿಯೊಂದು ಕುಟುಂಬವನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಪ್ರಾರ್ಥನೆ ಇಲ್ಲದ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಹೌದು ಸ್ವಾಮಿ, ಪ್ರಾರ್ಥನೆ ಇಲ್ಲದೆ ಜೀವಿಸುವಂತಹ ಮನುಷ್ಯರು, ಜೀವಿಸುವಂತಹ ಕುಟುಂಬಗಳು ಇನ್ನೂ ಇವೆ ಸ್ವಾಮಿ. ಆ ಪ್ರಾರ್ಥನೆಯ ಅಗತ್ಯತೆ ತಿಳಿಯದ ವ್ಯಕ್ತಿಗಳು ಇನ್ನೂ ಇದ್ದಾರೆ ಸ್ವಾಮಿ. ತಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವುದಿಲ್ಲ ಸ್ವಾಮಿ. ತಮ್ಮಲ್ಲಿರುವಂತಹ ಒಳ್ಳೆಯ ಜೀವಿತಕ್ಕಾಗಿ ಪ್ರಾರ್ಥಿಸುವುದಿಲ್ಲ ಸ್ವಾಮಿ. ಟಿವಿ ನೋಡುವುದರಲ್ಲಿ ಕಾಲ ಕಳೆದು ಸ್ವಾಮಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಡುತ್ತಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ನೀನು ಎಷ್ಟೊಂದು ಮಹದ್ ಉಪಕಾರಗಳನ್ನು ಮಾಡಿದೀಯ ಸ್ವಾಮಿ. ಆದರೆ ಅದಕ್ಕೆ ಸ್ತೋತ್ರವನ್ನು ಸಲ್ಲಿಸುವಂತಹ, ಕೃತಜ್ಞತೆಯನ್ನು ಸಲ್ಲಿಸುವಂತಹ ವ್ಯಕ್ತಿಗಳು ಅನೇಕರಿದ್ದಾರೆ ಸ್ವಾಮಿ. ಅವರೆಲ್ಲರೂ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಪ್ರಾರ್ಥನೆ ಜೀವನದಿಂದಾಗುವ ಬದಲಾವಣೆಗಳನ್ನು ಸ್ವಾಮಿ ಆ ವ್ಯಕ್ತಿಗಳು ತಿಳಿದುಕೊಳ್ಳಬೇಕು ಸ್ವಾಮಿ. ಪ್ರಾರ್ಥನೆ ಜೀವಿತದ ಇದ್ದರೆ ನಮ್ಮ ಕುಟುಂಬಗಳು ಹೇಗೆ ಇರುತ್ತವೆ ಎಂಬುದನ್ನು ಆ ವ್ಯಕ್ತಿಗಳಿಗೆ ಮನದಟ್ಟಾಗಬೇಕು ಸ್ವಾಮಿ. ಅಂತಹ ಮನವನ್ನು ಸ್ವಾಮಿ ಪ್ರತಿಯೊಬ್ಬ ಕುಟುಂಬಗಳಿಗೂ ನೀಡಿರಿ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳು ಸ್ವಾಮಿ ಬೆಳಗಿನ ಜಾವದಲ್ಲಾಗಲಿ ಅಥವಾ ಸಂಜೆಯ ಸಮಯದಲ್ಲಾಗಲಿ ಸ್ವಾಮಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವಂತ
ಪ್ರಾರ್ಥಿಸುವಂತಹ ವ್ಯಕ್ತಿಗಳನ್ನಾಗಿ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಪ್ರಾರ್ಥಿಸುವ ವರವನ್ನು ನೀಡು ಸ್ವಾಮಿ ಅವರಿಗೆ. ಅಪ್ಪ ತಂದೆಯೇ, ಎಷ್ಟೋ ಕಷ್ಟಗಳು ಇದ್ದರೂ ಸ್ವಾಮಿ, ಎಷ್ಟೇ ನೋವುಗಳು ಇದ್ದರೂ ಸ್ವಾಮಿ, ಅವರು ನಿಮ್ಮ ಬಳಿ ಬರುತ್ತಿಲ್ಲ ಸ್ವಾಮಿ. ಅವರದೇ ಆದ ಲೋಕದಲ್ಲಿ ಇದ್ದಾರೆ ಸ್ವಾಮಿ. ಟಿವಿ ನೋಡುವುದರಲ್ಲಿ, ಮೊಬೈಲ್ ನೋಡುವುದರಲ್ಲಿ, ಸಿನಿಮಾಗಳನ್ನು ನೋಡುವುದರಲ್ಲಿ, ಇತರರ ಜೊತೆ ಕುಳಿತು ಹರಟೆ ಒಡೆಯುವುದರಲ್ಲಿ ಕಾಲ ಕಳೆಯುತ್ತಾರೆ ಸ್ವಾಮಿ. ಆದರೆ ನಿನ್ನ ಮುಂದೆ ಕುಳಿತುಕೊಳ್ಳಲು ಅವರಿಗೆ ಸಮಯವಿಲ್ಲ ಸ್ವಾಮಿ. ಅಪ್ಪ ತಂದೆಯ ಸಮಯವನ್ನು ಅವರಿಗೆ ನೀಡಿರಿ ಸ್ವಾಮಿ. ಎಲ್ಲರ ಕುಟುಂಬಗಳಲ್ಲಿ ನೀವು ನೆಲೆಸಿರಿ ಸ್ವಾಮಿ. ನಿನ್ನ ಮುಂದೆ ಬರುವಂತಹ ಮನಸ್ಸನ್ನು ಪ್ರತಿಯೊಬ್ಬರಿಗೂ ನೀಡಿರಿ ಸ್ವಾಮಿ. ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವಂತ ವ್ಯಕ್ತಿಗಳನ್ನಾಗಿ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಿಮ್ಮ ಪರಿಶುದ್ಧವಾದ ರಕ್ತವು ಸ್ವಾಮಿ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ. ಅವರಲ್ಲಿರುವಂತಹ ಈ ಜಡತ್ವವನ್ನು ಹೋಗಲಾಡಿಸಿರಿ ಸ್ವಾಮಿ. ನಿಮ್ಮ ಮುಂದೆ ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಮಹಿಮೆ ಪಡಿಸುವಂತಹ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಇಡೀ ರಾತ್ರಿ ನನ್ನನ್ನು ಕಾಪಾಡಿ ಸಂರಕ್ಷಿಸಿದೆಯ ಸ್ವಾಮಿ, ಸ್ತೋತ್ರ. ಈ ದಿನ ಜೀವನ ಎರಡನ್ನು ಕೊಟ್ಟಿದೆಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ಯೇಸುವೆ, ಇಡೀ ವಿಶ್ವದಲ್ಲಿ ಪ್ರಾರ್ಥನೆ ಇಲ್ಲದ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅದಕ್ಕಾಗಿ ಆ ಕುಟುಂಬಗಳಿಗಾಗಿ ಪ್ರಾರ್ಥಿಸುವಾಗ ತಂದೆಯೇ, ಪ್ರತಿಯೊಂದು ಕುಟುಂಬದಲ್ಲೂ, ಎಷ್ಟೋ ಕುಟುಂಬದಲ್ಲೂ ಪ್ರಾರ್ಥನೆ ಇಲ್ಲ ಸ್ವಾಮಿ. ಆ ಕುಟುಂಬಗಳನ್ನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆಯೇ, ಆ ಕುಟುಂಬದಲ್ಲಿ ನಿನ್ನ ಹೇರಾಳವಾದವರ ಪ್ರಸಾದ ಬರಲಿ ಸ್ವಾಮಿ. ಅಪ್ಪ ಯೇಸುವೆ, ಪ್ರಾರ್ಥನೆ ಇಲ್ಲದ ಕುಟುಂಬಗಳು ಸ್ವಾಮಿ ಸಮಯವನ್ನು ಪ್ರಾರ್ಥನೆಗೆ ಕೊಡುತ್ತಿಲ್ಲ ಸ್ವಾಮಿ. ಆ ಕುಟುಂಬಗಳ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ತಂದೆಯೇ, ಯಾವಾಗಲೂ ಕೆಲಸ ಎಂದೇ ಇರುತ್ತಾರೆ ಸ್ವಾಮಿ. ಅಂತ ಕುಟುಂಬಗಳನ್ನು ಆಶೀರ್ವದಿಸು ತಂದೆ. ಅವರು ನಿನ್ನನ್ನು ಅರಿತುಕೊಂಡು ಪ್ರಾರ್ಥಿಸುವಂತ ಜ್ಞಾನವನ್ನು ಕೊಡು ತಂದೆಯೇ. ಅಪ್ಪ ತಂದೆಯೇ, ಇಷ್ಟು ಕುಟುಂಬಗಳಲ್ಲಿ ಸ್ವಾಮಿ ಸಂಜೆ ಆದರೆ ಪ್ರಾರ್ಥನೆ ಮಾಡಲು ಕರೆದರೂ ಬರುವುದಿಲ್ಲ ಸ್ವಾಮಿ. ಆದರೂ ಕರೆದರೂ ಹೇಳಿದರೂ ಪ್ರಾರ್ಥನೆ ಮಾಡಲು ಯಾರೂ ಬರುವುದಿಲ್ಲ ಸ್ವಾಮಿ. ಅಂತ ಮಕ್ಕಳನ್ನು ಬುದ್ಧಿ ಜ್ಞಾನ ಕೊಡು ತಂದೆಯೇ. ಆ ಮಕ್ಕಳು ಪ್ರತಿದಿನ ಸಂಜೆ ನಿನ್ನನ್ನು ಪ್ರಾರ್ಥಿಸಬೇಕು, ಬೆಳಿಗ್ಗೆಯೂ ನಿನ್ನನ್ನು ಸ್ತೋತ್ರ ಸಲ್ಲಿಸಬೇಕು ತಂದೆಯೇ. ಅಂತ ವರಪ್ರಸಾದವನ್ನು ಕೊಡು ತಂದೆಯೇ. ಅಪ್ಪ ಪ್ರಾರ್ಥನೆ ಇಲ್ಲದ ಕುಟುಂಬಗಳನ್ನು ಸಮರ್ಪಿಸುವಾಗ ತಂದೆಯೇ, ವಿಶೇಷವಾಗಿ ತಂದೆಯೇ, ನಮ್ಮ ವಿಚಾರಣೆಯಲ್ಲಿರುವ ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಆ ಕುಟುಂಬಗಳ ಮೇಲೆ ದಯೆ ತೋರು ಸ್ವಾಮಿ. ಬೆಳಿಗ್ಗೆ ಸಂಜೆ ಅವರು ನಿನ್ನನ್ನು ಪ್ರಾರ್ಥಿಸುವಂತ ಜ್ಞಾನ ಬುದ್ಧಿಯನ್ನು ಕೊಡು ತಂದೆಯೇ. ಅಪ್ಪ ತಂದೆಯೇ, ಎಲ್ಲ ಕುಟುಂಬಗಳನ್ನು ಸ್ವಾಮಿ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆಯೇ, ಪ್ರತಿಯೊಂದು ಕುಟುಂಬದಲ್ಲಿಯೂ ಸ್ವಾಮಿ ನಿನ್ನನ್ನು ಸ್ತುತಿಸಿ ಮಹಿಮೆ ಪಡಿಸಿ ನಿನಗೆ ಘನಪಡಿಸುವಂತ ಅಪ್ಪ ತಂದೆಯೇ, ಅವರ ಮೇಲೆ ಹೇರಾಳವಾದವರ ಪ್ರಸಾದವನ್ನು ಸುರಿಸು ತಂದೆಯೇ. ಅಪ್ಪ ತಂದೆಯೇ, ಯಾವಾಗಲೂ ನಿನ್ನನ್ನು ಸ್ತುತಿಸಿ ಮಹಿಮೆ ಪಡಿಸುವಂತ ಕೃಪಾವರವನ್ನು ಅವರ ಮೇಲೆ ಸುರಿಸು ತಂದೆಯೇ. ಅಪ್ಪ ತಂದೆಯೇ, ಪ್ರಾರ್ಥನೆ ಇಲ್ಲದ ಕುಟುಂಬಗಳು ಸ್ವಾಮಿ ಅವರನ್ನು ಯಾವಾಗಲೂ ಸ್ವಾಮಿ ಬೇರೆಯುವುದಕ್ಕೆ ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ಸ್ವಾಮಿ. ಅಪ್ಪ ಅವರ ಮೇಲೆ ದಯೆ ತೋರು ಸ್ವಾಮಿ. ಒಂದು ದಿನಕ್ಕೆ ಒಂದು ನಿನ್ನನ್ನು ಪ್ರಾರ್ಥಿಸುವಂತ ಸಮಯವನ್ನು ಅವರು ತೆಗೆದುಕೊಳ್ಳುವಂತೆ ಮಾಡಿ ತಂದೆಯೇ. ಅಪ್ಪ ನನ್ನ ಯೇಸುವೆ, ಯಾಜನೆ ಪ್ರತಿಯೊಂದು ಕುಟುಂಬವನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆಯೇ, ವಿಶೇಷವಾಗಿ ನನ್ನ ಕುಟುಂಬವನ್ನು ಸಮರ್ಪಿಸುತ್ತೇನೆ. ನನ್ನ ಒಡಹುಟ್ಟಿದವರು ನಿನ್ನನ್ನು ಅರಿತುಕೊಂಡು ಪ್ರಾರ್ಥಿಸುವಂತ ಕೃಪಾವರವನ್ನು ನೀಡು ತಂದೆಯೇ. ಅಪ್ಪ ತಂದೆಯೇ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಆಮೇನ್ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ರಾಜ್ಯ ವಂದನೆ, ರಾಜ್ಯ ಆರಾಧನೆ ಸ್ವಾಮಿ.
ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ತುತಿಸಲು ಆರಾಧಿಸಲು ನಮ್ಮೆಲ್ಲರನ್ನ ಕರೆತಂದು ಜೊತೆಗೆ ನಿಮಗೆ ಜ್ಞಾನ ಕೊಟ್ಟಿದ್ದು ಸ್ತೋತ್ರಗಳು ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಇಲ್ಲದ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಎಲ್ಲ ಕುಟುಂಬಗಳು ನಿಮ್ಮ ಒಳಗೆ ಸಲ್ಲಿಸಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲ ಕುಟುಂಬಗಳು ಪ್ರಾರ್ಥನೆ ಮಾಡುವ ವರದಾನವನ್ನು ಎಲ್ಲ ಕುಟುಂಬಗಳದೇ ನೆಲೆಸಿರಿ ಸ್ವಾಮಿ. ಮಾಡುವ ಕೃಪೆಯನ್ನು ಅವರಿಗೆ ಕರುಣಿಸಿರಿ ಎಂದು ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ರಾಜ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳಲ್ಲಿ ಪ್ರಾರ್ಥನೆ ಇಲ್ಲ ಸ್ವಾಮಿ, ಪ್ರಾರ್ಥನೆ ಇಲ್ಲದೆ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವ ವರದಾನವನ್ನು ಅವರಿಗೆ ದಯಪಾಲಿಸಿ ಕೊಡಿದೆ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ವೈಯಕ್ತಿಕವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲ ಸಮಯ ಉಂಟು ಸ್ವಾಮಿ. ಅಪ್ಪ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವವರಿಗೆ ಸಮಯವಿಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಅಪ್ಪ ಇಷ್ಟು ಕೆಲಸ, ಅಪ್ಪ ಇಷ್ಟು ಸಮಯವಿದೆ ಸ್ವಾಮಿ. ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲಿ ತಮಗೆ ಬೇಕಾದಂತ ಸಮಯಕ್ಕೋಸ್ಕರ ಸಮಯವನ್ನು ವ್ಯಕ್ತಪಡಿಸುತ್ತಾರೆ ಸ್ವಾಮಿ. ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸಲು ಅವರಿಂದ ಆಗುತ್ತಾ ಇಲ್ಲ ಸ್ವಾಮಿ. ಅಪ್ಪ ತಂದೆ, ಅವರಲ್ಲಿ ಬಲಹೀನತೆಗಳು ಇದೆ ಸ್ವಾಮಿ. ಅಪ್ಪ ಆ ಬಲಹೀನತೆಗಳಲ್ಲಿ ಪವಿತ್ರಾತ್ಮರ ಶಕ್ತಿಯನ್ನು ತುಂಬಿ ಅಪ್ಪ ನಿಮ್ಮ ಸನ್ನಿಧಾನಕ್ಕೆ ಬರುವ ವರದಾನವನ್ನು ಅವರಿಗೆ ದಯಪಾಲಿಸಿಕೊಡಿರಿ ಸ್ವಾಮಿ. ಇಸುವೆ, ನಿಮ್ಮ ಸನ್ನಿಧಾನ ಬಿಟ್ಟರೆ ಅವರಿಗೆ ಈ ಲೋಕದಲ್ಲಿ ಯಾವುದು ಇಲ್ಲ ಸಂಬಂಧ ಅರ್ಥ ಮಾಡಿಸಿರಿ ಸ್ವಾಮಿ. ಅಪ್ಪ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರದಾನ ಬಿಟ್ಟರೆ ಈ ಲೋಕದಲ್ಲಿ ಎಲ್ಲವೂ ವ್ಯರ್ಥವೇ ವ್ಯರ್ಥ ಎಂಬುದನ್ನು ಜ್ಞಾನವನ್ನು ಅವರಿಗೆ ದಯಪಾಲಿಸಿಕೊಡಿರಿ ಸ್ವಾಮಿ. ಇಸುವೆ, ಕರುಣಾಮಯ ದೇವನೇ, ಕರುಣವುಳ್ಳ ದೇವನೇ, ಪ್ರತಿಯೊಂದೊಂದು ಮಕ್ಕಳು ನೀವು ಸೃಷ್ಟಿಸಿ ಅಪ್ಪ ನಿಮ್ಮನ್ನು ಆರಿಸುವ ಕೃಪೆಯನ್ನು ಪ್ರತಿಯೊಬ್ಬರಿಗೆ ದಯಪಾಲಿಸಿದ್ದೀರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳು ಪ್ರಾರ್ಥಿಸದೇ ಇಲ್ಲದೆ ಸ್ವಾಮಿ ಅಪ್ಪ ನಿಮ್ಮನ್ನು ಕಂಡುಕೊಳ್ಳುತ್ತಾ ಇಲ್ಲ ರಜಾ. ಪ್ರತಿಯೊಬ್ಬರನ್ನು ಅರಸಿ ಆಶೀರ್ವದಿಸಿರಿ ಸ್ವಾಮಿ. ಪ್ರತಿಯೊಬ್ಬರ ಮನ ಪರಿವರ್ತನೆ ಆಗುವ ಕೃಪೆಯನ್ನು ದಯಪಾಲಿಸಿರಿ ರಜಾ. ಅಪ್ಪ ಕರುಣಾಮಯ ದೇವನೇ, ಕರುಣವುಳ್ಳ ದೇವನೇ, ನಮ್ಮ ವಿಚಾರಣೆಯಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ಅಪ್ಪ ತಂದೆಯಲ್ಲಿ ಪ್ರತಿಯೊಬ್ಬರು ನಿಮ್ಮನ್ನು ಪ್ರೀತಿಸುವ, ನಿಮ್ಮನ್ನು ಕಂಡುಕೊಳ್ಳುವ, ಪ್ರಾರ್ಥನೆ ಮಾಡುವ ಕೃಪೆಯನ್ನು ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಿರಿ ರಜ. ಪ್ರತಿಯೊಂದು ಕುಟುಂಬಗಳು ನಿಮ್ಮನ್ನು ಸಂಜೆ ಜಾವದಲ್ಲಿ, ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡುವ ವರದಾನ ಪ್ರತಿಯೊಬ್ಬರ ಕುಟುಂಬದಲ್ಲಿ ಕಾಣುವ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ಕೊಡಿರಿ ಸ್ವಾಮಿ. ಕರುಣಾಮಯ ದೇವನೇ, ಕರುಣಾಳು ದೇವನೇ, ಕರುಣಾಳು ರಕ್ಷಕನೇ, ಇಸುವೆ, ಎಲ್ಲರೂ ಪ್ರಾರ್ಥನೆ ಮಾಡುವ ವರದಾನವನ್ನು ದಯಪಾಲಿಸಿ ಕೊಡಿರಿ. ಪ್ರತಿಯೊಂದೊಂದು ಕುಟುಂಬದಲ್ಲಿ ಪವಿತ್ರಾತ್ಮರ ಶಕ್ತಿಯನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಅವರು ಯಾವುದೇ ಆಲಸ್ಯಗಳಿಗೆ ಒಳಗಾಗದಂತೆ ಸ್ವಾಮಿ ಅಪ್ಪ ಪವಿತ್ರಾತ್ಮರ ಶಕ್ತಿ ಅವರಿಗೆ ತುಂಬಿಕೊಳ್ಳುವಂತೆ ಮಾಡಿರಿ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ನನ್ನ ಕುಟುಂಬದಲ್ಲಿ ಸಹ ಪ್ರಾರ್ಥನೆ ಇಲ್ಲ ಸ್ವಾಮಿ. ಅಪ್ಪ ತಂದೆ, ನನ್ನ ಕುಟುಂಬವನ್ನು ಪರಿವರ್ತನೆಗೊಳಿಸಿರಿ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಹೇಳಿದ್ರೆ ತಂದೆ ದೇವರು ಮುಂದೆ ಕುಳಿತಾರೆ, ಅವ್ರು ಏನ್ ಮಾಡ್ತಾರೆ, ಅವ್ರೇನು ಅದ್ಭುತ ಮಾಡ್ತಾರೆ ಎಂಬ ಕೆಟ್ಟ ಆಲೋಚನೆಯಲ್ಲಿ ಹೋಗ್ತಾ ಇದ್ದಾರೆ ಸ್ವಾಮಿ. ಅವರು ಈಗಿನ ನಮಗೆ ಸಂರಕ್ಷಣೆ ಕೊಟ್ಟು ನಮ್ಮನ್ನು ಬಲಪಡಿಸಿದ್ದಾರೆ, ನಮಗೆ ಯಾವ ತೊಂದರೆ ಆಗದಂತೆ ನಮಗೆ ಶಾಂತಿ ಸಮಾಧಾನ ಕೊಟ್ಟಿದ್ದಾರೆ ಎಂಬ ಜ್ಞಾನದ ಅರಿವಿಲ್ಲ ಸ್ವಾಮಿ. ಅವರಿಗೆ ಅದ್ಭುತಗಳಾಗಬೇಕು ಸ್ವಾಮಿ. ಅಪ್ಪ ಅದ್ಭುತಗಳು ನಿನ್ನ ಸನ್ನಿಧಾನಕ್ಕೆ ಬಂದರೆ ಆಗುತ್ತಲ್ಲ ರಜ. ಅದು ಹೇಳಿದ್ರು ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಸ್ವಾಮಿ. ಇಸ್ವೇ, ನೀವೇ ಅವರ ಮನಸ್ಸುಗಳನ್ನು ಪರಿವರ್ತನೆ ಮಾಡಿರಿ ಸ್ವಾಮಿ. ವರ್ಷಕ್ಕೊಂದು ಹಬ್ಬವನ್ನು ಆಚರಿಸುತ್ತಾರೆ, ಆಮೇಲೆ ನೀವು ಯಾರು, ಅವ್ರಿಗೆ ಯಾರು ಸಂಬಂಧನೇ ಇಲ್ಲ ಸ್ವಾಮಿ. ಮನಸ್ಸಲ್ಲಿ ನಾವು ಬೇಡ್ತೀವಿ ತಂದೆ ದೇವರನ್ನಂತ ಹೇಳ್ತಾರೆ ಸ್ವಾಮಿ. ಅಪ್ಪ ಅವರ ಮನಸ್ಸು ಪರಿವರ್ತನೆ ಮಾಡಲಿಕ್ಕೆ ನನ್ನಿಂದ ಆಗಲ್ಲ ಸ್ವಾಮಿ. ನೀವೇ ಅವರ ಪವಿತ್ರಾತ್ಮ ಶಕ್ತಿ ಪ್ರತಿಯೊಬ್ಬೊಬ್ಬರಲ್ಲಿ ತುಂಬಿಸಿರಿ ಸ್ವಾಮಿ. ಅಪ್ಪ ಪವಿತ್ರಾತ್ಮರ ಶಕ್ತಿಯಿಂದ ಅವರು ನಿಮ್ಮ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸುವ ವರದಾನವನ್ನು ಪ್ರತಿಯೊಬ್ಬರಿಗೆ ದಯಪಾಲಿಸಿ ಕೊಡಿರಿ ರಜಾ. ಪ್ರತಿಯೊಬ್ಬರು ಅಪ್ಪ ನಿಮ್ಮನ್ನು ಸ್ತುತಿಸಿ ಕೊಂಡಾಡುವ ಮಕ್ಕಳಾಗಿ ಮಾರ್ಪಡಿಸಿರಿ ಸ್ವಾಮಿ. ನಿಮ್ಮಲ್ಲಿ ಪ್ರೀತಿ ಉಂಟು, ನಿಮ್ಮನ್ನು ಕಂಡುಕೊಳ್ಳುವ ಶಕ್ತಿ ಅವರಿಗುಂಟು ಸ್ವಾಮಿ. ಅವರ ಬಲಹೀನತೆಗಳು ನಿಮ್ಮ ಸನ್ನಿಧಾನಕ್ಕೆ ಬರಲು ಅವರಿಗೆ ಆಗುತ್ತಾ ಇಲ್ಲ ಸ್ವಾಮಿ. ಯೇಸುವೇ, ನೀವು ಅವರನ್ನು ಕರುಣಿಸಿರಿ, ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ ನನ್ನ ಜೀವನವುಳ್ಳ ತಂದೆ. ಆಮೆನ್, ಆಮೆನ್, ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೇ, ರಾತ್ರಿಯಲ್ಲಿ ಒಳ್ಳೆಯ ಸುಖಕರ ನಿದ್ರೆಯನ್ನು ಅನುಗ್ರಹಿಸಿ ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೇ, ಸುಪ್ರಭಾತದ ಸಮಯದಲ್ಲಿ ಪ್ರಾರ್ಥನೆ ಇಲ್ಲದ ಕುಟುಂಬಗಳನ್ನು ಹಾಗೂ ಪ್ರಾರ್ಥನೆ ಇಲ್ಲದ ವ್ಯಕ್ತಿಗಳನ್ನು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಪ್ರಾರ್ಥನೆ ಇಲ್ಲದ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ದಿನಲು 8 ಗಂಟೆ ಕೆಲಸ ಮಾಡಲು ಸಮಯ ಕೊಟ್ಟ ಮೇಲೆ ಸ್ವಾಮಿ, ಒಂದು ಅರ್ಧ ಗಂಟೆ 1 ತಾಸು ನಿಮ್ಮ ಸಮ್ಮುಖದಲ್ಲಿ ಬರಲು ಸಮಯ ಇಲ್ಲವೆಂದು ಹೇಳುವ ಎಲ್ಲ ವ್ಯಕ್ತಿಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ವಿಶೇಷವಾಗಿ ಪ್ರಾರ್ಥನೆ ಇಲ್ಲದ ಕುಟುಂಬಗಳ ಮೇಲೆ ದಯೆ ತೋರಿರಿ ರಾಜ.
ವಿಶೇಷವಾಗಿ ನನ್ನ ಕುಟುಂಬದ ಮೇಲೆ ಕರುಣೆ ತೋರಿರಿ ಪ್ರಭು. ನಾವೆಲ್ಲರೂ ಕುಟುಂಬ ಪ್ರಾರ್ಥನೆ ಮಾಡುವಾಗ ಅದು ಶಬ್ದವಾಗಿಯೂ ವಾಡಿಕೆಯ ಪ್ರಾರ್ಥನೆಯಾಗಿ ಮಾಡುತ್ತೇವೆ. ಒಂದು ರೋಸರಿ ಮಾಡುವಾಗಲೂ ಸ್ವಾಮಿ ಬಾಯಿಪಾಠ ಗಮನ ಇರಲಿ, ಮನಸ್ಸು ಇರಲಿ, ಹಾಗೆ ಮಾಡಿ ಆ ಪ್ರಾರ್ಥನೆಗೆ ನಾವು ಬೆಲೆ ಕೊಡ್ತಾ ಇಲ್ಲ ಸ್ವಾಮಿ. ಪ್ರಭುವೆ, ನನ್ನ ಮಕ್ಕಳಲ್ಲಿರುವ ಎಲ್ಲಾ ಪ್ರಾರ್ಥನಾ ಅಡಚಣೆಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭು, ಮಕ್ಕಳಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಿಮ್ಮ ಆತ್ಮದ ಮೂಲಕ ಚಿಮ್ಮುಕಿಸಿರಿ ತಂದೆಯೇ. ಹಾಗೂ ನನ್ನ ಮನೆಯಲ್ಲಿರುವ ತಾಯಿಯ ಮೇಲೂ ಪ್ರಭು ಎಲ್ಲರ ಮೇಲೂ ಪ್ರಾರ್ಥನೆ ಮಾಡುವಾಗ ಅವರೆಲ್ಲರೂ ಪ್ರಾರ್ಥಿಸುವ ವರದಾನ ಅವರಿಗೆ ಕೊಟ್ಟು ಆಶೀರ್ವದಿಸಿರಿ ತಂದೆಯೇ. ಹಾಗೆಯೇ ಪ್ರಭುವೆ, ಎಷ್ಟೊಂದು ಕುಟುಂಬದಲ್ಲಿ ಸ್ವಾಮಿ ಪ್ರಾರ್ಥನೆ ಇಲ್ಲದೆ ಇರುವ ಕುಟುಂಬಗಳಿವೆ. ಈ ಪ್ರಾರ್ಥನೆ ಇಲ್ಲದ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ವಿಶೇಷವಾಗಿ ಕೆಲವು ಕುಟುಂಬಗಳಲ್ಲಿ ಮದ್ಯಪಾನದಿಂದ ಕೆಲ ಕುಟುಂಬಗಳು ಪ್ರಾರ್ಥನೆಗೆ ಮಾಡ್ತಾ ಇಲ್ಲ, ಪ್ರಾರ್ಥನಾ ಸುಳಿವು ಕೊಡ್ತಾ ಇಲ್ಲ ಸ್ವಾಮಿ. ಪ್ರಭು, ಇಂತಹ ಕುಟುಂಬಗಳನ್ನು ಆಶೀರ್ವದಿಸಿರಿ ತಂದೆ. ಹಾಗೆ ಕುಟುಂಬದಲ್ಲಿರುವ ಸಾಲದ ಹೊರೆ ಎಂದು ಹೇಳಿ ಎಷ್ಟೊಂದು ಕುಟುಂಬಗಳು ಪ್ರಾರ್ಥನೆ ಮಾಡುತ್ತಾ ಇಲ್ಲ ಸ್ವಾಮಿ. ಇಂತಹ ಕುಟುಂಬಗಳನ್ನು ಆಶೀರ್ವದಿಸಿರಿ ತಂದೆ. ಪ್ರಭು, ನನ್ನ ವಿಚಾರಣೆಯಲ್ಲಿರುವ ಪ್ರತಿಯೊಂದು ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲದೆ ಇರುವ ಪ್ರತಿಯೊಂದು ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಪ್ರಭುವೆ, ನೀವೊಬ್ಬರು ಪರಿಶುದ್ಧರು, ಸರ್ವಶಕ್ತರು, ಚಿರಂಜೀವಿ ಆಗಿದ್ದೀರಿ. ನೀವು ಪ್ರಾರ್ಥನೆ ಮಾಡುವ ಮಕ್ಕಳ ಮೊರೆಯನ್ನು ಆಲಿಸುತ್ತೀರಿ ಎನ್ನುವ ಕೃಪೆ ಉಳ್ಳ ಹೃದಯ ಮನಸ್ಸು ಅವರಿಗೆಲ್ಲರಿಗೂ ಕೊಡಿರಿ ತಂದೆಯೇ. ಪ್ರಭುವೆ, ಪ್ರಭುವೆ, ಪವಿತ್ರಾತ್ಮರ ಜ್ಞಾನದಿಂದಾಗಿ ಪ್ರಭು ಅವರೆಲ್ಲರೂ ಪ್ರಾರ್ಥನೆ ಮಾಡುವಂತ ವರದಾನ ಕೊಡಿರಿ ತಂದೆಯೇ. ಪ್ರಭುವೆ, ನಿಮ್ಮ ಜ್ಞಾನ ಇಲ್ಲದೆ ಹೋದರಿಂದ ಸ್ವಾಮಿ ಅವರು ಯಾರು ಪ್ರಾರ್ಥನೆ ಮಾಡಲು ಹಿಂಜರಿಕೆ ಮಾಡುತ್ತಿದ್ದಾರೆ. ಪ್ರಭುವೆ, ಇಂಥ ಎಲ್ಲ ಕುಟುಂಬಗಳ ಮೇಲೆ ಯೇಸುವೆ ನಿಮ್ಮ ದೈವಿಕ ಆಶೀರ್ವಾದ ಇಳಿದು ಬರಲಿ. ನನ್ನ ವಿಚಾರಣೆಯನ್ನು, ನನ್ನ ಕುಟುಂಬವನ್ನು, ಈ ನನ್ನ ಸ್ವರ್ಗೀಯ ಯಾತ್ರಾ ಅಂಗಾಂಗಗಳ ಪ್ರತಿಯೊಂದು ಕುಟುಂಬಗಳನ್ನು, ಅವರ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಕುಟುಂಬ ಪ್ರಾರ್ಥನೆ ಮಾಡುವಂತೆಯೂ ಆಧ್ಯಾತ್ಮಿಕವಾಗಿ ನಿಮ್ಮನ್ನೇ ಕಂಡುಕೊಳ್ಳುವಂತೆಯೂ ಪವಿತ್ರಾತ್ಮರ ದಿವ್ಯ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ಆಗಲಿ ಸ್ವಾಮಿ. ನಿಮ್ಮ ವಾಗ್ದಾನ ವಾಕ್ಯದ ರಹಸ್ಯಗಳು ಎಲ್ಲೆಡೆ ಪ್ರಕಟವಾಗಲಿ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಹರಿಹರದ ಆರೋಗ್ಯ ಮಾತೆಯೇ, ಈ ಸುಪ್ರಭಾತದ ಸಮಯದಲ್ಲಿ ಪ್ರಾರ್ಥನೆ ಇಲ್ಲದ ಕುಟುಂಬಗಳನ್ನು, ವ್ಯಕ್ತಿಗಳು ನಿಮ್ಮ ಮಡಿಲ ಬಳಿ ಸಮರ್ಪಿಸುತ್ತಾ ನಾನು ಪ್ರಾರ್ಥಿಸುವಾಗ ನನ್ನನ್ನೇ ನಿಮ್ಮ ಚರಣಕ್ಕೆ ಒಪ್ಪಿಸಿ ಕೊಡುವಂತೆಯೂ, ಈ ಚರಣದಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ. ಎಲ್ಲರೂ ಕುಟುಂಬ ಪ್ರಾರ್ಥನೆ ಹಾಗೂ ಕುಟುಂಬ ಇಲ್ಲದ ಪ್ರಾರ್ಥನೆಗಳ ಮೇಲೆ ನಿಮ್ಮ ದಯೆ ಕರುಣೆಯನ್ನು ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ನಮಗೆ ದಯ ಪಾಲಿಸಿದ ಈ ಹೊಸ ದಿನಕ್ಕಾಗಿ, ಈ ಸುಂದರವಾದ ಜಾವಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ, ಕೋಟ್ಯಾನು ಕೋಟಿ ವಂದನೆ ರಾಜ. ಅಪ್ಪ ತಂದೆ, ಈ ಜಾವದಲ್ಲಿ ಎಲ್ಲ ಪ್ರಾರ್ಥನೆ ಇಲ್ಲದ ಕುಟುಂಬಗಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳಲ್ಲಿ ದಿನದ ಎಲ್ಲ ಸಮಯವನ್ನು ಮೊಬೈಲ್ಗಳಲ್ಲಿ, ಟಿವಿ ನೋಡಲು ಈ ಹರಟೆ ಹೊಡೆಯುತ್ತಾ ಕಳೆಯುತ್ತಿದ್ದಾರೆ ಸ್ವಾಮಿ. ಈ ಲೋಕದ ಹಲವಾರು ಮೋಹಗಳಿಗೆ ಒಳಗಾಗಿ ಅದರಲ್ಲೇ ಸಮಯ ಕಳೆಯುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ನಿಮ್ಮನ್ನು ಸ್ಮರಿಸುತ್ತಾ ಇಲ್ಲ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಕುಟುಂಬಗಳನ್ನು ಪರಿವರ್ತಿಸಿರಿ ಸ್ವಾಮಿ. ಕುಟುಂಬದ ಸಮಸ್ಯೆಗಳಿಂದ ತಾವು ಬೇಡಿಕೊಂಡಿದ್ದನ್ನು ತಮಗೆ ಸಿಗದೆ ಹೋದಾಗ ನಿಮ್ಮಿಂದ ದೂರವಾದ ಎಲ್ಲ ಕುಟುಂಬಗಳನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಸ್ವಾಮಿ. ಅವರನ್ನು ಆಶೀರ್ವದಿಸಿರಿ ರಾಜ. ಅವರು ನಿಮ್ಮನ್ನು ಕಂಡುಕೊಂಡು ಬಾಳುವ ಕೃಪೆಯನ್ನು ಕರುಣಿಸಿರಿ ರಾಜ. ಅಪ್ಪ ತಂದೆ, ನಮ್ಮನ್ನು ಸೃಷ್ಟಿಸಿದವರು, ನಮ್ಮನ್ನು ಪೋಷಿಸಿದವರು, ನಮ್ಮನ್ನು ರಕ್ಷಿಸುವವರು ನೀವೇ ಎಂಬ ಅರಿವನ್ನು ಅವರಿಗೆ ನೀಡಿರಿ ರಾಜ. ಎಷ್ಟೋ ಕುಟುಂಬಗಳಲ್ಲಿ ಇಡೀ ಸಮಯವು ತಮ್ಮ ಕೆಲಸಗಳಲ್ಲೇ ಕಳೆಯುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಕುಟುಂಬಗಳನ್ನು
ಪರಿವರ್ತಿಸುವೆ ರಾಜ. ಅಪ್ಪ ತಂದೆ, ನನ್ನ ಕುಟುಂಬವನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಎಷ್ಟೇ ಕಷ್ಟ, ನೋವು, ಭಾರ, ಸಮಸ್ಯೆಗಳು ಬಂದರೂ ನಿಮ್ಮಿಂದ ದೂರ ಸರಿಯದಂತೆ ನಿಮ್ಮನ್ನು ಆಶ್ರಯಿಸಿ ನಡೆಯುವ ಕುಟುಂಬವಾಗಿ ಮಾರ್ಪಡಿಸಿರಿ ಸ್ವಾಮಿ. ಈ ಪ್ರಾರ್ಥನೆ ಇಲ್ಲದ ಎಷ್ಟೋ ಕುಟುಂಬಗಳು ನಾಶವಾಗುತ್ತಿವೆ ಸ್ವಾಮಿ. ಎಷ್ಟೋ ಕುಟುಂಬಗಳು ತಮ್ಮ ಹಣವನ್ನೇ ನೆಚ್ಚಿಕೊಂಡು ಬಾಳುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆಯೇ, ಎಲ್ಲ ಮಕ್ಕಳನ್ನು ನಿಮ್ಮ ಪವಿತ್ರಾತ್ಮರಿಂದ ತುಂಬಿರಿ ಸ್ವಾಮಿ. ಈ ಎಲ್ಲ ಕುಟುಂಬಗಳನ್ನು ಪರಿವರ್ತನೆ ಹೊಂದಿ ನಿಮ್ಮನ್ನೇ ಸ್ಮರಿಸುವ ಮಕ್ಕಳಾಗಿ ಮಾರ್ಪಡಿಸಿರಿ ಎಂದು ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವನುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ ಪ್ರಾರ್ಥನೆ ಇಲ್ಲದ ಎಲ್ಲ ಪ್ರಾರ್ಥನಾ ಜೀವಿತ ಇಲ್ಲದ ಎಲ್ಲ ಕುಟುಂಬವನ್ನು ನಿಮಗೆ ಸಮರ್ಪಿಸ್ತೇನೆ. ಯೇಸುವೆ ಪ್ರಾರ್ಥನೆ ಇಲ್ಲದ ಕುಟುಂಬವನ್ನು ನೀವು ಆಶೀರ್ವದಿಸಿರಿ. ಪ್ರಾರ್ಥನೆ ಇಲ್ಲದ ಕುಟುಂಬವನ್ನು ಮೇಲೆ ಕರುಣೆ ತೋರಿ ದಯೆ ತೋರಿ ಯೇಸುವೆ. ಪ್ರಾರ್ಥಿಸಲು ನಿಮ್ಮ ಪವಿತ್ರಾತ್ಮರ ಜ್ಞಾನವನ್ನು ಅವರಿಗೆ ಕೊಡಿರಿ ಯೇಸುವೆ. ಅವರ ಮೇಲೆ ಕರುಣೆ ತೋರಿ ಯೇಸುವೆ, ದಯೆ ತೋರಿ ಯೇಸುವೆ. ಪ್ರಾರ್ಥನೆ ಇಲ್ಲದೆ ಜೀವಿಸಿರುವ ಎಲ್ಲರ ಮೇಲೆ ಕರುಣೆ ತೋರಿ ಯೇಸುವೆ. ಯೇಸುವೆ ಪ್ರಾರ್ಥಿಸುವಂತಹ ಕೃಪೆಯನ್ನು ಅವರಿಗೆ ಕೊಡಿರಿ ಯೇಸುವೆ. ಅವರನ್ನು ಬಲಪಡಿಸಿರಿ ಯೇಸುವೆ. ಅವರ ಮೇಲೆ ಕರುಣೆ ತೋರಿ ಯೇಸುವೆ. ನಮ್ಮ ಕುಟುಂಬವನ್ನು ಕೂಡ ಸಮರ್ಪಿಸುತ್ತೇನೆ ಯೇಸುವೆ. ಪ್ರಾರ್ಥನಾ ವೇಳೆಯಲ್ಲಿ ಪ್ರಾರ್ಥಿಸಲು ಬರದೇ ಇರುವ ಎಲ್ಲರ ಮೇಲೆ ಕರುಣೆ ತೋರಿ ಅವರನ್ನು ಪ್ರಾರ್ಥಿಸುವಂತೆ ಮಾಡಿರಿ ಯೇಸುವೆ. ಅವರನ್ನು ಬಲಪಡಿಸಿರಿ ಯೇಸುವೆ. ನಿಮ್ಮ ಪವಿತ್ರಾತ್ಮರಿಂದ ಪವಿತ್ರಾತ್ಮರ ಕೃಪಾ ಪ್ರಸಾದದಿಂದ ತುಂಬಿ ಯೇಸುವೆ ಅವರನ್ನು ಪ್ರಾರ್ಥಿಸುವಂತೆ ಮಾಡಿರಿ ಯೇಸುವೆ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿ ಯೇಸುವೆ. ಅವರನ್ನು ಆಶೀರ್ವದಿಸಿರಿ ಯೇಸುವೆ. ಲೌಕಿಕವಾಗಿ ಮಾತ್ರ ಜೀವಿಸಿರುವ ಎಲ್ಲರನ್ನು ಸಮರ್ಪಿಸ್ತೇನೆ ಯೇಸುವೆ. ಅವರಿಗೆ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುವಂತೆ ಅವರಿಗೆ ಶಕ್ತಿಯನ್ನು ಕೊಡಿರಿ ಯೇಸುವೆ. ಪಿತಾ ಸುತ ಮತ್ತು ಪವಿತ್ರ ಆತ್ಮನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ವಿಮೋಚನ ಕಾಂಡ 27ನೇ ವಾಕ್ಯ. ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ದುರುಪಯೋಗಿಸಿಕೊಳ್ಳಬೇಡ, ಏಕೆಂದರೆ ಸರ್ವೇಶ್ವರನಾದ ನಾನು ನನ್ನ ಹೆಸರನ್ನು ದುರುಪಯೋಗಪಡಿಸಿದವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಪ್ರವಾದಿ ಯೆರೆಮೀಯ 17:5-8. ಮಾನವನ ಪಾತ್ರದವರಲ್ಲಿ ಭರವಸೆ ಇಟ್ಟವನು ಶಾಪಗ್ರಸ್ತನು, ಸರ್ವೇಶ್ವರನಲ್ಲಿ ಭರವಸೆ ಇಟ್ಟವನಾದರೂ ಧನ್ಯನು. ಸಾಮುವೇಲ 2ನೇ ವಾಕ್ಯ 2:2. ಸರ್ವೇಶ್ವರನಂತ ಪರಮ ಪಾವನನಿಲ್ಲ, ನಿನ್ನ ಹೊರತು ಬೇರೆ ದೇವನಿಲ್ಲ. ನಮ್ಮ ದೇವನಿಗೆ ಸಮನಾದ ಆಶ್ರಯ ದುರ್ಗವಿಲ್ಲ. ಸಾಮುವೇಲ 2:6. ಜೀವ ಕೊಡುವವನು ತೆಗೆದುಕೊಳ್ಳುವವನು ಆ ಸರ್ವೇಶ್ವರನು, ಪಾತಾಳಕ್ಕಿಳಿಸುವವನು ಮೇಲಕ್ಕೆತ್ತುಕೊಳ್ಳುವವನು ಆತನೇ. ಕೀರ್ತನೆ 6:2. ಖಂಡಿಸಬೇಡೆನ್ನನು ಪ್ರಭು ರೋಷದಿಂದ, ದಂಡಿಸಬೇಡೆನ್ನನು ಕಡುಕೋಪದಿಂದ. ಯುವಾನ 9:31ನೇ ವಾಕ್ಯ. ಭಕ್ತಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುವಾತನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಕೀರ್ತನೆ 50:ನೇ ವಾಕ್ಯ. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು. ಪ್ರಭುವಿನ ವಾಕ್ಯವಿದು. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಓ ಪ್ರಿಯ ಯೇಸುವೆ,
ನನ್ನ ಪ್ರೀತಿಸುವ ಏಕ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ, ವಂದನೆ. ಓ ದೇವರೇ, ನನ್ನ ನೋವಿನಲ್ಲಿ, ಭಾರದಲ್ಲೂ, ವೇದನೆಯಲ್ಲಿ, ಕಷ್ಟದಲ್ಲೂ, ಹೋರಾಟದಲ್ಲೂ ನನ್ನ ಮುಂದೆ ಇರುವುದು ಸ್ತೋತ್ರ ಮಾತ್ರ. ದೇವರೇ, ಎಲ್ಲವುಗಳಿಗಾಗಿ ನಿಮಗೆ ಆರಾಧನೆಯನ್ನು ಸಲ್ಲಿಸುವುದು ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲ. ನಾನು ನಿಮಗೆ ಏನು ಕೊಡುತ್ತೇನೆ ಎಂದು ಹೇಳಿದರೂ ಸಹ ಅದೆಲ್ಲವೂ ಸುಳ್ಳು. ನನ್ನ ದೇವರೇ, ಸ್ತೋತ್ರ ಮಾತ್ರ ನನ್ನ ಮುಂದೆ ನಿಮಗಿರುವಂತಹ ಬಲಿ ಕಾಣಿಕೆ. ಆದರೂ ದೇವರಲ್ಲಿ ಕೊರತೆ ಇರಬಹುದು, ಆದರೆ ಆ ಕೊರತೆಗಳೆಲ್ಲವೂ ನೀವು ಅರಿತಿದ್ದೀರಿ. ನಾನು ಏನೆಂದು ಪ್ರಾರ್ಥಿಸುವುದೆಂದು ಗೊತ್ತಿಲ್ಲ, ಹೇಗೆ ಪ್ರಾರ್ಥಿಸಬೇಕೆಂಬುದು ಗೊತ್ತಿಲ್ಲ. ಚಿಂತಿಸಿ ಚಿಂತಿಸಿ ಸ್ಥಿತಿಯಾಗಿ ಹೋಗಿದ್ದೇನೆ. ಪ್ರಾಣವಿಲ್ಲ, ಸಂತೋಷವಿಲ್ಲ, ಸಮಾಧಾನವಿಲ್ಲ, ಹೃದಯವೆಲ್ಲ ಭಾರ, ಈ ಜೀವನವೇ ಬೇಡ ಎಂಬ ಯೋಚನೆ. ಏನು ಮಾಡಲಿ ಓ ನನ್ನ ದೇವ, ನಾನೇನು ಮಾಡಲಿ? ಈಗಲೂ ನಿಮ್ಮೊಂದಿಗೆ ನಾನು ಹೇಳುವುದು ಇಷ್ಟೇ: ಎಲ್ಲವುಗಳಿಗಾಗಿ ಸ್ತೋತ್ರ, ಎಲ್ಲವುಗಳಿಗಾಗಿ ಆರಾಧನೆ, ಎಲ್ಲವುಗಳಿಗಾಗಿ ಮಹಿಮೆ. ತೊರಗಿ ಹೋದ ನನ್ನ ಜೀವನ ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ನೀವು ನನಗೆ ಜಯವಾಗಿ ಬಾರದೆ ನಾನೀಗೆ ಜಯಿಸಲಿ ಈ ನನ್ನ ಜೀವನ. ಕರುಣೆ ತೋರಿ ದಯವಿಟ್ಟು ನಿಮ್ಮ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸುತ್ತಲೇ ಇರುವೆ. ಮರಣದ ಕೊನೆಯ ಕ್ಷಣದವರೆಗೂ ನಿಮ್ಮ ಚಿತ್ತದಂತೆ ಪ್ರಾರ್ಥಿಸುತ್ತಲೇ ಇರುವೆ. ಪಿತಾಸುತ್ತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಆಮೆನ್. 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 ಪರಿಶುದ್ಧ ಪೂಜ್ಯ ತಾಯಿನ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ವಿಶ್ವಾಸದಲ್ಲಿ ಜಪಸ್ಸರು ನಡೆದು ಪ್ರಾರ್ಥಿಸುವ ಪ್ರಾರ್ಥನೆಯಿಲ್ಲದ ಕುಟುಂಬಗಳಿಗಾಗಿ ಅಮ್ಮ ಪ್ರಾರ್ಥಿಸುವ ಭಾರದಿಂದ ಮಂಡಿ ಊರಿ ನಾವು ಪ್ರಾರ್ಥಿಸೋಣ. ವಿಶ್ವಾಸದ ಪ್ರಾರ್ಥನೆ ಅತಿ ಶ್ರೇಷ್ಠವಾದ ಪ್ರಾರ್ಥನೆ. ಆ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಮ್ಮ ಕುಟುಂಬಗಳಲ್ಲಿ, ಇಡೀ ವಿಶ್ವದ ಕುಟುಂಬಗಳಲ್ಲಿ, ಕ್ರಿಸ್ತೀಯ ಕುಟುಂಬಗಳಲ್ಲಿ ನಾವು ನೋಡ್ತೇವೆ, ಇವತ್ತು ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಮಾಡಬೇಕಾದ ತಾಯಿ ಮೊಬೈಲ್ ಒಂದಿಗೆ ಮತ್ತೊಬ್ಬರೊಂದಿಗೆ ಮಾತಾಡಿಕೊಂಡು, ತಂದೆ ಕುಡಿತದಲ್ಲಿಯೋ ಮತ್ತೊಬ್ಬ ಸ್ನೇಹಿತರ ಜೊತೆ ಇದ್ದುಕೊಂಡು, ಮಕ್ಕಳು ಇನ್ನೊಂದೆಡೆ ಮೊಬೈಲ್ ನಲ್ಲಿಯೋ ಎಡವಾದ ಕಾರ್ಯಗಳಲ್ಲಿಯೂ ಇದ್ದುಕೊಂಡು ದೇವರನ್ನು ನಿರಾಕರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಮಾತಿಲಿ ನಮ್ಮ ಕುಟುಂಬಗಳನ್ನ ನಾವು ಸಮರ್ಪಿಸಿಕೊಳ್ಳುತ್ತಾ, ನಮ್ಮ ನೆರೆಹೊರೆಯವರು ವಿಚಾರಣೆ, ಈ ಲೋಕದ ಕುಟುಂಬಗಳನ್ನು, ವ್ಯಕ್ತಿಗಳನ್ನು ಸಮರ್ಪಿಸುತ್ತಾ ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಸಮಯವಾಗಿದೆ. ಜಪಸ್ಸರು